ಸರ್ಕಾರದ ಉಚಿತ ಅಕ್ಕಿ ನಂಬಿ ಬದುಕುವ ಬಡಜನರಿಗೆ ತಾಂತ್ರಿಕ ದೋಷವೇ ದೊಡ್ಡ ಶಾಪವಾಗಿದೆ. ಕಳಸಾ ತಾಲೂಕಿನ ಹಿರೇಬೈಲು ಪಡಿತರ ಕೇಂದ್ರದಲ್ಲಿ ಕಳೆದ 3 ದಿನಗಳಿಂದ ಸರ್ವರ್ ಬ್ಯುಸಿ ಸಂದೇಶ ಬರುತ್ತಿದ್ದು ಬಯೋಮೆಟ್ರಿಕ್ ಯಂತ್ರ ಸಂಪೂರ್ಣ ಸ್ಥಗಿತಗೊಂಡಿದೆ. ದಿನಕೂಮಿ ನಂಬಿ ಬದುಕುವ ನೂರಾರು ಕಾರ್ಮಿಕರು ಕೆಲಸವನ್ನು ಕಳೆದುಕೊಂಡು 3 ದಿನಗಳಿಂದ ರೇಷನ್ಗಾಗಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ. ತಿಂಗಳ ಕೊನೆಗೆ ಇನ್ನು ಕೇವಲ 3 ದಿನ ಬಾಕಿ ಉಳಿದಿದ್ದು ಈ ತಿಂಗಳ ಕೋಟ ಕೈತಪ್ಪುವ ಭೀತಿ ಜನರನ್ನು ಕಾಡುತ್ತಿದೆ. ನಾವು ಬಂದು 3 ಗಂಟೆ ಆಯ್ತು. 3 ಗಂಟೆ ಆಯ್ತಾ? ಯಾವ ನಿಮ್ಮದು? ನಮ್ದು ಯಡೂರು. ಎಷ್ಟು ದಿನದಿಂದ ಬರ್ತಿದ್ದೀರಾ? 3 ದಿವಸದಿಂದ. 3 ದಿವಸದಿಂದ ಬರ್ತಿದ್ದೀರಾ? ಸರ್ವರ್ ಬಿಜಿ ನಿಂತು ಸಾಕಾಗಿ ಮತ್ತೆ ವಾಪಸ್ ಹೋಗುದು ನಾವು. 7 ಗಂಟೆ ಬಂದಿದ್ದೀವಿ ಬೆಳಿಗ್ಗೆ. ತಿಂಡಿ ಆಗದೆ 7 ಗಂಟೆ ಬಂದಿದ್ದೀವಿ ಬೆಳಿಗ್ಗೆ. ಸ್ವಲ್ಪ ಹೊತ್ತಾದ್ರೆ ಅಕ್ಕಿ ಕೊಡ್ತಾರೆ, ಮತ್ತೆ ತಿಂಡಿ ಮಾಡಿ ತಿನ್ನುವ. ಇವಾಗ ಏನು ಸಮಸ್ಯೆ ಆಗ್ತಿದೆ ನಿಮಗೆ ಇಲ್ಲಿ ಸೊಸೈಟಿಯಲ್ಲಿ? ಸಮಸ್ಯೆ ಏನಿಲ್ಲ. ನಿನ್ನೆ ರಾತ್ರಿ 8 ಗಂಟೆ ತನಕ ಕೊಟ್ಟಿದ್ದಾರಂತೆ. ಈ ವಯಸ್ಸಾದವರು ಇವರೆಲ್ಲ ನೋಡಿ ಇವರೆಲ್ಲ ಇಷ್ಟ ತನಕ ಬಂದು ಕಾಯ್ಬೇಕಲ್ಲ ಇಲ್ಲಿ. ರಾತ್ರಿ 8 ಗಂಟೆವರೆಗೆ ಕೊಟ್ಟಿದ್ದಾರಾ? ಹೌದು, ನಿನ್ನೆ ಮೊನ್ನೆ ಎಲ್ಲ. ಯಾಕಂದ್ರೆ ಒಂದು ವೈಫೈ ಕಲೆಕ್ಷನ್ ಹಾಕೊಂಡ್ರೆ ಜನಗಳಿಗೆ ಇಷ್ಟು ಸಮಸ್ಯೆ ಆಗಲ್ಲ. ಪ್ರಾಬ್ಲಮ್ ಏನಂತ ಹೇಳ್ತಿದ್ದಾರೆ? ನೆಟ್ವರ್ಕ್ ಇಲ್ಲ ಅಂತೆ. ನೆಟ್ವರ್ಕಿಗೆ ಏನಾದ್ರು ಒಂದು ಅವರು ವೈಫೈ ಕನೆಕ್ಷನ್ ಏನೋ ತಗೊಂಡು ಮಾಡಿಸಿದ್ರೆ ಒಂದು ಉಪಕಾರ ಆಗೋದಲ್ವಾ? ಇದು ಪ್ರತಿ ತಿಂಗಳು ಇದೇ ತರ ಆಗ್ತುಂಟಲ್ಲ? ನೋಡಿ ವಯಸ್ಸಾದವರು ಎಷ್ಟು ಜನ ಕಾಯ್ತಾರೆ. ನಿಮ್ದು ಯಾವರು? ನಮ್ದು ಯಡೂರು. ಅಮ್ಮ ನಿಮ್ದು? ನಮ್ದು ಕೋಟೆ ಮಾಡಿ. ನೀವು ಎಷ್ಟು ದಿನದಿಂದ ಬರ್ತಿದ್ದೀರಿ? ನಾನು ದಿನದಿಂದ ಬರಲ್ಲ, ಇವತ್ತೇ ಬಂದಿದ್ದು. ಇವತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದ್ರಿ? 9-10 ಗಂಟೆ ಬಂದ್ರಾ? 10 ಗಂಟೆಯಿಂದ ಎಷ್ಟುವರೆಗೆ ಕಾಯ್ತಾ ಇದ್ದೀರಿ? ಸರ್ವರ್ ಇಲ್ಲ. ಮತ್ತೆ ಅತ್ತೆ, ನಮ್ಮ ಅತ್ತೆ 80 ವರ್ಷ ಆಯ್ತು, ಬಿಟ್ಟು ಬಂದು ನೀವು ಒಬ್ಬರೇ ಇರುವುದು. ನಿಮ್ದು ಯಾವರು? ಕೋರೆ. ಕೋರೆನಾ? ನಿಮಗೂ ಈಗ ಅಕ್ಕಿದೆ ಸಮಸ್ಯೆ. ನಿಮ್ದು ಯಾವರಮ್ಮ? ನಾಗನಮುಖಿ. ನಾಗನಮುಖಿ. ಅಷ್ಟು ದೂರದಿಂದ ಬರಬೇಕು. ನೀವು ಎಂತ ಹೇಳ್ತಾಣ ಅಕ್ಕಿ ಎಲ್ಲ? ಗಾಡಿ. ಗಾಡಿಯವರು ನಿಲ್ಸ್ಕೊಂಡು ಕಾಯ್ತಾ ಇದ್ದಾರೆ ಈಗ. ಬಾಡಿಗೆ ಎಷ್ಟಾಗ್ತದೆ ಅಲ್ಲಿಗೆ? 150-100 ರೂಪಾಯಿ ಆಗ್ತದೆ. ಬಾಡಿಗೆ ಕೊಟ್ಟು ತಗೊಂಡು ಈಗ ಸರ್ವರ್ ಇಲ್ಲ ಅಂತ ಜನ ಇಲ್ಲಿ ತನಕ ಕಾಯ್ತಾ ಇದ್ದಾರಲ್ಲ. ಏನಾದ್ರು ಒಂದು ಅದಕ್ಕೆ ಒಂದು ವ್ಯವಸ್ಥೆ ನಮ್ಮ ಹಿರೇಬೇಲ್ ಗ್ರಾಮಸ್ಥರು ಸೇರಿ ಮಾಡಿದ್ರೆ ಒಳ್ಳೇದಲ್ಲ. ಒಂದು ವೈಫೈ ಕನೆಕ್ಷನ್ ಏನಾದ್ರು ತಗೊಂಡು ಮಾಡಿದ್ರೆ. ಹೌದು, ಸರ್ಕಾರದ ತಾಂತ್ರಿಕ ಲೋಪಕ್ಕೆ ಬಡ ಜನರು ಶಿಕ್ಷೆ ಅನುಭವಿಸುತ್ತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ವೃದ್ಧರು, ಮಹಿಳೆಯರು ದಿನವಿಡೀ ಕಾದು ಸಂಜೆ ಬರಿಗೈಯಲ್ಲಿ ಮನೆಗೆ ಮರಳುತ್ತಿದ್ದಾರೆ. ಆಹಾರ ಇಲಾಖೆಯ ಉನ್ನತ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಈ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲವೇ ಪರ್ಯಾಯ ವ್ಯವಸ್ಥೆಯ ಮೂಲಕ ಬಡವರಿಗೆ ತಕ್ಷಣ ಪಡಿತರ ತಲುಪಿಸಬೇಕು ಎನ್ನುವುದೇ ಸಾರ್ವಜನಿಕರ ಆಗ್ರಹವಾಗಿದೆ.